ಶೋಕಿ ಜೀವನಕ್ಕೋಸ್ಕರ ಎಂಜಿನಿಯರ್ ವಿದ್ಯಾರ್ಥಿಗಳು ರಾಬರಿ ಮಾಡಿದ್ದಾರೆ. ದರೋಡೆ ಮಾಡಿ ಸಿಕ್ಕಿಬಿದ್ದಿದ್ದಾರೆ ಪ್ರತಿಷ್ಠಿತ ಕಾಲೇಜಿನ ವಿದ್ಯಾರ್ಥಿಗಳು. ಶೋಕಿ ಜೀವನಕ್ಕೋಸ್ಕರ ಈ ದರೋಡೆ. 3 ವಿದ್ಯಾರ್ಥಿಗಳನ್ನ ಮಂಡ್ಯ ಜಿಲ್ಲೆಯ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕಿರಣ್, ಕುಶಾಲ್ ಬಾಬು, ಗೋಕುಲ್ ಬಂಧಿತ ವಿದ್ಯಾರ್ಥಿಗಳು. ಬೆಂಗಳೂರಿನ BMS ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಾ ಇರುವ ವಿದ್ಯಾರ್ಥಿಗಳಿವರು. ಹೆಚ್ಚೆಚ್ಚು ಹಣ ಸಂಪಾದಿಸೋದಕ್ಕೋಸ್ಕರ ಹೆದ್ದಾರಿ ರಾಬರಿಗೆ ಇಳಿದಂತಹ 3 ದರೋಡೆ ಮಾಡಿ ಈಗ ಸಿಕ್ಕಿಬಿದ್ದಿದ್ದಾರೆ. ಮಂಡ್ಯ ಪೊಲೀಸರು 3 ವಿದ್ಯಾರ್ಥಿಗಳನ್ನ ಅರೆಸ್ಟ್ ಮಾಡಿ ವಿಚಾರಣೆಗೊಳಪಡಿಸಿದ್ದಾರೆ. ಶೋಕಿ ಜೀವನಕ್ಕೋಸ್ಕರ ಈ ರಾಬರಿ ಅನ್ನೋದು ಸದ್ಯಕ್ಕೆ ಬರ್ತಾ ಇರೋ ಮಾಹಿತಿ. ಹೊರ ರಾಜ್ಯದ ಕಾರು ಬಾಡಿಗೆಗೆ ಪಡೆದು ಕರ್ನಾಟಕದಲ್ಲಿ ದರೋಡೆ ಮಾಡ್ತಾ ಇದ್ರು ಈ ವಿದ್ಯಾರ್ಥಿಗಳು. ಬಸ್ ನಿಲ್ದಾಣಗಳ ಬಳಿ ನಿಂತವರನ್ನೇ ಟಾರ್ಗೆಟ್ ಮಾಡ್ತಾ ಇದ್ರು. ಡ್ರಾಪ್ ಮಾಡೋದಾಗಿ ಹೇಳಿ ಕಾರಿಗೆ ಹತ್ತಿಸಿಕೊಂಡು ದರೋಡೆ ಮಾಡ್ತಾ ಇದ್ರು. ಮಂಡ್ಯದ ನಿರ್ಜನ ಪ್ರದೇಶಕ್ಕೆ ಅವರನ್ನ ಕರೆದೊಯ್ತಿದ್ರು. ಕತ್ತಿಗೆ ಹಗ್ಗ ಹಾಕಿ ರಾಬರಿ ಮಾಡ್ತಾ ಇದ್ರು. ಮೊಬೈಲ್ ಹಾಗೂ ನಗದನ್ನ ಕಸಿದುಕೊಳ್ತಾ ಇದ್ರು ಈ 3 ಆರೋಪಿಗಳು. ಕದ್ದ ಹಣವನ್ನ ಬೆಟ್ಟಿಂಗ್ ಆಪ್ಗಳಲ್ಲಿ ತೊಡಗಿಸ್ತಾ ಇದ್ರು. ವಿರಾಜಪೇಟೆಯ ಅಬ್ದುಲ್, ಮೈಸೂರಿನ ಯತೀಂದ್ರ ಬಳಿ ದರೋಡೆ ಸಂಬಂಧ ಮಂಡ್ಯ ಶ್ರೀರಂಗಪಟ್ಟಣದಲ್ಲಿ ಈಗ ಪ್ರಕರಣ ಕೂಡ ದಾಖಲಾಗಿದೆ. ಸದ್ಯ 3 ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸಾಕ್ಷ್ಯಾಧಾರಗಳನ್ನು ಅನುಸರಿಸಿ ಒಟ್ಟು 3 ಜನ ಆರೋಪಿತರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಒಬ್ಬನು ಗೋಕುಲ್ ಅಂತೇಳಿ, ಇನ್ನೊಬ್ಬನು ಕಿರಣ್ ಅಂತೇಳಿ, ಒಬ್ಬನು ಕುಶಾಲ್ ಅಂತೇಳಿ ಆನ್ಲೈನ್ ಕ್ಯಾಟರಿಂಗ್ ಸರ್ವಿಸ್ ಅನ್ನ ಮಾಡ್ತಾ ಇರ್ತಾರೆ. ತದನಂತರದಲ್ಲಿ ಅದರಿಂದ ಲಾಸ್ ಆದ್ಮೇಲೆ ಈ ಒಂದು ಕೃತ್ಯ ಮಾಡಿರುವುದಾಗಿ ತನಿಖೆಯಲ್ಲಿ ಒಪ್ಕೊಂಡಿರ್ತಾರೆ. ಇದ್ರ ಜೊತೆಗೆ ಇದೇ ಒಂದು ಪ್ರಕರಣದ ತನಿಖೆ ಮಾಡ್ತಾ ಇರುವಾಗ ಇದೇ ಆರೋಪಿತರು ದಿನಾಂಕ 19/10/2025 ಶ್ರೀರಂಗಪಟ್ಟಣ ಠಾಣಾ ವ್ಯಾಪ್ತಿಯ ಒಂದು ಕರಿಘಟ್ಟ ಬಳಿಯಲ್ಲಿ ಸಹಿತ ಒಬ್ಬ ಯತೀಂದ್ರ ಅಂತೇಳಿ ಆತನನ್ನ ಕುಳಿಸ್ಕೊಂಡು ಬಂದು ಅದೇ ರೀತಿ ಅವನ ಕಡೆಯಿಂದ ಒಂದು ಐಫೋನ್ ಮತ್ತು 10,000 ರೂಪಾಯಿ ದುಡ್ಡನ್ನ ಅವರು ಒಂದು IPL ವಿನ್ ಅಂತೇಳಿ ಬೆಟ್ಟಿಂಗ್ ಖಾತೆಗೆ ವರ್ಗಾವಣೆ ಮಾಡಿಸಿರುವುದು ಸಹಿತ ಕಂಡು ಬಂದಿದ್ದರ ಹಿನ್ನೆಲೆಯಲ್ಲಿ ಆ ಒಂದು ಠಾಣೆಯಲ್ಲಿ ಸಹಿತ ಮತ್ತೊಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಒಟ್ಟು 2 ಪ್ರಕರಣಗಳಲ್ಲಿ ಆರೋಪಿತರನ್ನ ನಾವು ಈಗಾಗಲೇ ಬಂಧಿಸಿ ಹೆಚ್ಚಿನ ಒಂದು ತನಿಖೆ ಮುಂದುವರೆದಿದೆ. 3 ಜನ ನಾನು ಈಗಾಗಲೇ ಹೇಳಿದ ಹಾಗೆ ಇಬ್ಬರು 7ನೇ ಸೆಮಿಸ್ಟರ್ನಲ್ಲಿ, ಒಬ್ಬನು ಕುಶಾಲ್ ಅಂತೇಳಿ ಏರೋಸ್ಪೇಸ್ ಇಂಜಿನಿಯರಿಂಗ್ 7ನೇ ಸೆಮಿಸ್ಟರ್, ಇನ್ನೊಬ್ಬನು ಕಿರಣ್ ಅಂತೇಳಿ ಈತ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಇಬ್ರು ಒಂದೇ ಕಾಲೇಜಿನಲ್ಲಿ ಓದ್ತಾ ಇರ್ತಾರೆ. ಇವರಿಬ್ಬರ ಜೊತೆಗೆ ಇನ್ನೊಬ್ಬ ಆರೋಪಿತ ಗೋಕುಲ್ ಅಂತೇಳಿ ಆತನ ಬ್ರದರ್ ಒಬ್ಬ ಜೀವನ್ ಅಂತೇಳಿ ಇರ್ತಾನೆ, ಅವನು ಸಹಿತ ಇದೇ ಕಾಲೇಜಿನಲ್ಲಿ ಓದ್ತಾ ಇರ್ತಾರೆ. ಮೊದಲು ಇವರು ಒಂದು ಯಾವ್ದೋ PGಯಲ್ಲಿ ಇರ್ತಾರೆ. ಅದಾದ್ಮೇಲೆ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದನ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಂದನ್, ನಿಜಕ್ಕೂ ದುರಂತ ಇದು. ವಿದ್ಯಾರ್ಥಿಗಳು ಅದು ಶೋಕಿ ಜೀವನಕ್ಕೋಸ್ಕರ ಈ ರೀತಿ ರಾಬರಿ ಮಾಡುವಂಥದ್ದು. ಸೊ ಎಷ್ಟು ಸಮಯದಿಂದ ಈ ರೀತಿ ಮಾಡ್ತಾ ಇದ್ರು? ಯಾರ್ಯಾರನ್ನ ಇವರು ಮೋಸ ಮಾಡಿದ್ದಾರೆ, ರಾಬರಿ ಮಾಡಿದ್ದಾರೆ, ಏನ್ ಡೀಟೇಲ್ಸ್ ಇದೆ? ವೀಣಾ, ತಾವು ಕಷ್ಟಪಟ್ಟರು ಪರವಾಗಿಲ್ಲ, ಮಕ್ಕಳು ಚೆನ್ನಾಗಿ ಓದ್ಲಿ ಎನ್ನುವಂತ ಕಾರಣಕ್ಕೆ ದೂರದ ಸಿಟಿಯಲ್ಲಿರುವಂತ ಪ್ರತಿಷ್ಠಿತ ಕಾಲೇಜುಗಳಿಗೆ ತಮ್ಮ ಮಕ್ಕಳನ್ನ ಪೋಷಕರು ಸೇರಿಸ್ತಾರೆ. ಆದ್ರೆ ಅವ್ರು ಮಾಡೋದು ತಪ್ಪು ಅಂತ ಹೇಳಿದ್ರೆ ಅವ್ರ ಮೇಲೆ ನಿಗಾ ವಹಿಸೋದನ್ನ ಮರ್ತು ಬಿಡ್ತಾರೆ. ಮಕ್ಕಳೆಲ್ಲ ಒಂದ್ ಕಡೆ PGಯಿಂದ ಕಾಲೇಜಿಗೆ, ಕಾಲೇಜಿಂದ PGಗೆ ಅಷ್ಟೇ ಹೋಗ್ತಾ ಇರ್ತಾರೆ ಅನ್ನುವಂಥದ್ದು ಅವ್ರ ಭಾವನೆ ಆಗಿರುತ್ತೆ. ಆದ್ರೆ ಈ ಪ್ರಕರಣದಲ್ಲಿ ಆ ಪೋಷಕರ ಭಾವನೆಯನ್ನ ಸುಳ್ಳು ಮಾಡಿರ್ತಕ್ಕಂಥದ್ದು. ಈ ಸ್ಟೋರಿ ಕೂಡ ಅದೆಷ್ಟೋ ಜನರಿಗೆ ಮೋಸ್ಟ್ಲಿ ಪಾಠ ಆಗ್ಬೋದು. ಯಾಕಂತ ಹೇಳಿದ್ರೆ ಬೆಂಗಳೂರಿನ ಒಂದು ಪ್ರತಿಷ್ಠಿತ ಕಾಲೇಜು BMS ಕಾಲೇಜಿನ ವಿದ್ಯಾರ್ಥಿಗಳು ಶೋಕಿ ಜೀವನಕ್ಕೆ ಬಿದ್ದು ಆ ದರೋಡೆಗೆ ಇಳಿದಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ವಿಪರ್ಯಾಸ. ಆ ಕಿರಣ್, ಗೋಕುಲ್ ಅನ್ನುವಂತ ಸೇರಿದಂಗೆ 3 ಜನ ಏನು ಇದ್ರು, ಅದೊಂದು ತಂಡವನ್ನ ಕಟ್ಕೊಂಡು ಹೆದ್ದಾರಿ ದರೋಡೆಗೆ ಅಂತೇಳಿ ಇಳಿದಿದ್ರು. ಅಂದ್ರೆ ಆರಂಭದಲ್ಲಿ ಆ 3 ಜನರು ಕೂಡ ಒಂದು ಆನ್ಲೈನ್ ಬಿಸ್ನೆಸ್ ಅನ್ನ ಮಾಡ್ತಾರೆ. ಅಂದ್ರೆ ಓದುವಾಗ್ಲೇ ಅವರೆಲ್ಲರೂ ಕೂಡ 7th ಸೆಮಿಸ್ಟರ್ ಅನ್ನ ಓದ್ತಾ ಇರ್ತಾರೆ. ಆ ಆನ್ಲೈನ್ ಬಿಸ್ನೆಸ್ ಮಾಡಿ ಲಾಸ್ ಆಗ್ತಾರೆ. ಬಹಳಷ್ಟು ಫೈನಾನ್ಷಿಯಲಿ ಒಂದು ಟೈಟ್ನೆಸ್ ಅವ್ರಿಗೆ ಶುರು ಆಗುತ್ತೆ. ಅದರಿಂದ ಹೊರದು ಬರೋದಕ್ಕೆ ಅಂತೇಳಿ ಒಂದು ಸುಲಭ ಮಾರ್ಗ ಯಾವುದು ಅಂತ ಹೇಳಿದ್ರೆ ಅದು ದರೋಡೆ ಮಾಡುವಂಥದ್ದು.
ಆ ಪ್ಲಾನ್ಗೆ ಅವರು ಇಳಿದ ನಂತರದಲ್ಲಿ ಒಂದು ಹೊರ ರಾಜ್ಯದ ಒಂದು ಬಾಡಿಗೆ ಕಾರನ್ನ ಪಡ್ಕೊಂಡು ಈ ಕೆಂಗೇರಿ ಮತ್ತೆ ಬೆಂಗಳೂರು ಮೈಸೂರು ಕಡೆಗೆ ಯಾರೆಲ್ಲ ಪ್ಯಾಸೆಂಜರ್ಸ್ ಬರೋದಕ್ಕೆ ಅಂತೇಳಿ ಬಸ್ಗಾಗಿ ಕಾಯ್ತಾ ನಿಂತಿರ್ತಾರೆ ಬಸ್ ಸ್ಟ್ಯಾಂಡ್ಗಳಲ್ಲಿ ಅವ್ರನ್ನ ಅವರು ಟಾರ್ಗೆಟ್ ಮಾಡ್ಕೊಳ್ಳುವಂಥದ್ದು. ಅಂದ್ರೆ ಒಬ್ಬೊಂಟಿಯಾಗಿ ನಿಂತಿದ್ದಂತಹ ಆ ಪ್ರಯಾಣಿಕರನ್ನ ಟಾರ್ಗೆಟ್ ಮಾಡಿ ಅವರನ್ನ ಕಾರ್ಗೆ ಹತ್ತಿಸ್ಕೊಂಡು ಮಂಡ್ಯದ ಬಳಿ ಒಂದು ನಿರ್ಜನ ಪ್ರದೇಶಕ್ಕೆ ಬಂದು ತೂಬನಕೆರೆ, ಕರಿಘಟ್ಟ ಈ ರೀತಿಯಾಗಿ ಒಂದು ಅರಣ್ಯ ವ್ಯಾಪ್ತಿಯ ಪ್ರದೇಶಗಳೇನು ಬರುತ್ತೆ ಆ ನಿರ್ಜನ ಪ್ರದೇಶಗಳಿಗೆ ಕರೆತಂದು ಅವರ ಕತ್ತಿಗೆ ಹಗ್ಗವನ್ನ ಹಾಕಿ ಅವ್ರ ಬಳಿ ಇರ್ತಕ್ಕಂಥ ಫೋನು ಮತ್ತೆ ಚಿನ್ನ, ಹಣ ಎಲ್ಲವನ್ನೂ ಕೂಡ ದೋಚ್ತಾ ಇದ್ದು. ಅದ್ರ ಜೊತೆಗೆ ಆ ಫೋನ್ ಪೇ ಮೂಲಕ ಅವರ ಫೋನ್ನಲ್ಲಿ ಏನು ಫೋನ್ ಪೇ ಇತ್ತು ಆನ್ಲೈನ್ ಟ್ರಾನ್ಸಾಕ್ಷನ್ ಅದನ್ನು ಕೂಡ ಒಂದು ಬೆಟ್ಟಿಂಗ್ ಆ್ಯಪ್ಗೆ ಅಲ್ಲಿಂದ ಹಣವನ್ನು ಕೂಡ ವರ್ಗಾವಣೆಯನ್ನ ಮಾಡ್ಕೊಳ್ತಾ ಇದ್ರು. ಅಂದ್ರೆ ಇವರು ಎಲ್ಲರೂ ಕೂಡ ಕಿರಣ್ ಮತ್ತೆ ಗೋಕುಲ್ ಏನಿದ್ದಾರೆ ಇವರಿಬ್ಬರು ಎಲ್ಲರೂ ಕೂಡ ಸ್ನೇಹಿತರು. ಆ ಗೋಕುಲ್ ಅನ್ನುವಂಥವ್ರು ಅದೇ ಕಾಲೇಜಲ್ಲಿ ಓದ್ತಾ ಇರ್ತಂಥ ವಿದ್ಯಾರ್ಥಿಯ ಅಣ್ಣ. ಇವರೆಲ್ಲ ಆನ್ಲೈನ್ ಬಿಸ್ನೆಸ್ ಮಾಡೋ ಸಲುವಾಗಿ ಒಟ್ಟಾಗ್ತಾರೆ. ಆದ್ರೆ ಅಲ್ಲಿಂದ ಲಾಸ್ಟ್ ಶುರುವಾಗಿ ಈ ದರೋಡೆ ಯತ್ನಕ್ಕೆ ಅವರು ಮುಂದಾಗುವಂಥದ್ದು. ಇದೇ ರೀತಿಯಾಗಿ ಇಬ್ಬರು ವ್ಯಕ್ತಿಗಳಿಗೆ ದರೋಡೆಯನ್ನ ಮಾಡಿದ್ದಾರೆ. ಅಂದ್ರೆ ಈಗ ಒಂದು ತಾಂತ್ರಿಕ ಎಲ್ಲ ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಕಲೆ ಹಾಕಿದಂತ ಮಂಡ್ಯ ಪೊಲೀಸರು ಇದೀಗ ಅವರನ್ನ ಎಡೆಮುರಿ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಇವರೆಲ್ಲರೂ ಕೂಡ PGಯಲ್ಲಿ ಓದ್ತಾ ಇದ್ದೀನಿ ಉಳ್ಕೊಂಡಿದ್ದೀನಿ ಅನ್ನುವಂಥ ಸುಳ್ಳನ್ನ ಪೋಷಕರಿಗೆ ಹೇಳಿ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ವಾಸ ಮಾಡ್ತಾ ಇದ್ರು. ದರೋಡೆಯಿಂದ ಬಂದಂತ ದುಡ್ಡಲ್ಲಿ ಒಂದು ಐಷಾರಾಮಿ ಜೀವನವನ್ನ ಮಾಡ್ತಾ ಇದ್ರು. ಇದೀಗ ಆ ಮೂವರು ದರೋಡೆಕೋರರ ಎಡೆಮುರಿಯನ್ನ ಮಂಡ್ಯ ಪೊಲೀಸರು ಕಟ್ಟಿರ್ತಕ್ಕಂಥದ್ದು. ಅಂದ್ರೆ ಈ ಸ್ಟೋರಿಯ ಬಳಿಕ ಪೋಷಕರು ದೂರದಲ್ಲಿ ಮಕ್ಕಳನ್ನ ಓದಿಸ್ತಾ ಇದ್ರೆ ಒಂದಷ್ಟು ನಿಗಾ ಇಡಬೇಕು ಅನ್ನುವಂಥದ್ದು ಸಾಬೀತಾಗುತ್ತೆ. ವೀಣಾ, ಥ್ಯಾಂಕ್ ಯು ನಂದನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.